ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಸಾಕಷ್ಟು ಸದ್ದು ಮಾಡ್ತಾ ಇದೆ ಮೈಕ್ರೋ ಫೈನಾನ್ಸ್ ವಿಚಾರ. ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಮೈಕ್ರೋ ಫೈನಾನ್ಸ್ ವಿಚಾರ. ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಾಲಗಾರರು ಆತ್ಮಹತ್ಯೆಯನ್ನ ಮಾಡಿಕೊಂಡು ಜೀವವನ್ನ ಕೂಡ ಕಳೆದುಕೊಂಡಿದ್ದಾರೆ. ಇದರ ಜೊತೆಗೆ ಊರು ಬಿಡುವಂತಹ ಪರಿಸ್ಥಿತಿಗೂ ಕೂಡ ಮುಂದಾಗಿದ್ದಾರೆ. ಅದರ ಜೊತೆಗೆ ಕಿಡ್ನಿ ಮಾರುವಂತಹ ಮಟ್ಟಕ್ಕೂ ಕೂಡ ಜನರು ಮುಂದಾಗಿದ್ದಾರೆ. ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಕಿರುಕುಳವನ್ನ ಕೊಡ್ತಾ ಇದ್ರು ಸಾಲಗಾರರಿಗೆ ಅನ್ನುವಂಥದ್ದು ಇದೇ ಉದಾಹರಣೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರ ಕಡಿವಾಣ ಆಗ್ತಾ ಇಲ್ಲ ಅಂತ ಜನ ಚೀಮಾರಿ ಆಗ್ತಾ ಇದ್ರು. ಇದರ ಜೊತೆಗೆ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷಗಳು ಕೂಡ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಕೂಡ ಮುಂದಾಗಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಹಣ 2,000 ಕೊಡ್ತಾ ಇದ್ರು ಕೂಡ ಜನ ಯಾಕೆ ಸಾಲವನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಟೀಕೆಗಳನ್ನ ಮಾಡ್ತಾ ಇದ್ರು ವಿರೋಧ ಪಕ್ಷದ ನಾಯಕರು. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಇಂದು ಬೆಂಗಳೂರಿನ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಈ ಒಂದು ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್, ಅದೇ ರೀತಿಯಾಗಿ ಅಸೋಸಿಯೇಷನ್ಸ್ ಪದಾಧಿಕಾರಿಗಳು, ಅದೇ ರೀತಿಯಾಗಿ RBI ಅಧಿಕಾರಿಗಳು, ಅದೇ ರೀತಿಯಾಗಿ ಸಹಕಾರ, ಕಾನೂನು, ಗೃಹ, ಅದೇ ರೀತಿಯಾಗಿ ಹಣಕಾಸು ಇಲಾಖೆಯಿಂದ ಒಂದು ಮಹತ್ವದ ಸಭೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ನಡೆಸಿದ್ದಾರೆ. ಈ ಒಂದು ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಖಾರವಾಗಿಯೇ ಗುಡುಗಿದ್ದಾರಂತೆ. ಅಂದ್ರೆ ಕೆಲವು ಖಾರವಾದ ಪ್ರಶ್ನೆಗಳನ್ನ ಅಧಿಕಾರಿಗಳ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ನಿಯಮ ಉಲ್ಲಂಘನೆಯನ್ನ ಮಾಡಿ ಹಣ ವಸೂಲಿ ಮಾಡುವಂತಹ ಹಕ್ಕು ಯಾರು ಕೊಟ್ಟರು, ಅದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಅಂದ್ರೆ ಯಾರ್ಯಾರು ಈಗ ಕಿರುಕುಳವನ್ನ ಕೊಟ್ಟಿದ್ದಾರೋ ಅವರ ವಿರುದ್ಧ ಏನು ಕ್ರಮ ಕೈಗೊಂಡ್ರೆ, ಯಾಕೆ ಕ್ರಮ ಕೈಗೊಂಡಿಲ್ಲ ಇದುವರೆಗೂ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಕೇಳಿದ್ದಾರೆ. ಅಂದ್ರೆ ಈ ಒಂದು ಸಭೆಯಲ್ಲಿ ಖಾರವಾದ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದರಂತೆ ಸಿಎಂ ಸಿದ್ದರಾಮಯ್ಯನವರು. ಇದರ ಜೊತೆಗೆ ಇಂದು ಸಿಎಂ ಸಿದ್ದರಾಮಯ್ಯನವರು ಕೆಲವು ನಿಯಮಗಳನ್ನ ಕೂಡ ಅಂದ್ರೆ ಕೆಲವು ಕ್ರಮಗಳನ್ನ, ಅದೇ ರೀತಿಯಾಗಿ ಕಾನೂನನ್ನ ಕೂಡ ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೆಲವು ಕ್ರಮಗಳನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗಾದ್ರೆ ಆ ಒಂದು ನಿಯಮಗಳು ಏನು ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ RBI ಅಡಿಯಲ್ಲಿಯೇ ಅಂದ್ರೆ RBIನ ಸೂಚನೆಯಂತೆಯೇ, RBIನ ಮಾರ್ಗದರ್ಶನದಂತೆಯೇ, ಅದೇ ರೀತಿಯಾಗಿ RBIನ ನಿಯಮಗಳಂತೆಯೇ ಹಣ ವಸೂಲಿ ಮಾಡಬೇಕು. ಈಗ RBIನ ನಿಯಮಗಳು ಏನಿದೆಯೋ ಅದರಂತೆಯೇ ಹಣ ವಸೂಲಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ನಿಯಮವನ್ನ ಜಾರಿಗೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಾನೂನು ಏನ್ ಹೇಳುತ್ತೋ ಅಷ್ಟೇ ಬಡ್ಡಿಯನ್ನ ಕೂಡ ವಸೂಲಿ ಮಾಡಬೇಕು ಅಂತ. ಯಾಕಂದ್ರೆ ಇಷ್ಟು ದಿನ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಹೆಚ್ಚು ಬಡ್ಡಿಯನ್ನ ತೆಗೆದುಕೊಳ್ತಾ ಇದ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಸೊ ಹೀಗಾಗಿ ಕಾನೂನು ಎಷ್ಟು ಹೇಳುತ್ತೋ ಅಷ್ಟೇ ಬಡ್ಡಿಯನ್ನ ಮಾತ್ರ ವಸೂಲಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಭೆಯಲ್ಲಿ ಹೇಳಿರು. ಸಂಜೆ 5 ಗಂಟೆಯ ನಂತರ ಹಣ ವಸೂಲಿ ಮಾಡೋದಕ್ಕೆ ಮನೆ ಹತ್ರ ಹೋಗಬಾರ್ದು ಅಂತ ಕೂಡ. ಯಾಕಂದ್ರೆ ಇಷ್ಟು ದಿನ ಯಾವ್ಯಾವ ಟೈಮಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಮನೆ ಮುಂದೆ ಹೋಗಿ ಸಾಕಷ್ಟು ಜಗಳವನ್ನ ಮಾಡ್ತಾ ಇದ್ರು, ಕಿರುಕುಳವನ್ನ ಕೊಡ್ತಾ ಇದ್ರು ಅಂತ ಕೂಡ ಕೇಳಿ ಬರ್ತಾ ಇತ್ತು. ಸೊ ಹೀಗಾಗಿ ಸಂಜೆ 5 ಗಂಟೆಯ ನಂತರ ಯಾರು ಕೂಡ ಮನೆ ಮುಂದೆ ಹೋಗಿ ಹಣ ವಸೂಲಿ ಮಾಡಬಾರ್ದು ಅನ್ನುವಂತಹ ನಿಯಮವನ್ನ ಕೂಡ ಜಾರಿಗೆ ತಂದಿದ್ದಾರೆ. ಹಾಗೆ ಮತ್ತೊಂದು ನೋಡೋದಾದ್ರೆ, ಈ ರೌಡಿ ಹಾಗೆ ಗೂಂಡಾಗಳನ್ನ ಬಳಸಿಕೊಂಡು ರೌಡಿ ಗೂಂಡಾಗಳನ್ನ ಕಳಿಸಿ ಹಣ ವಸೂಲಿ ಮಾಡಬಾರ್ದು, ಇವರೇ ಹೋಗಿ ಹಣ ವಸೂಲಿ ಮಾಡಬೇಕು, ಯಾವುದೇ ರೀತಿಯಾದಂತಹ ಅವಮಾನ ಮಾಡಬಾರ್ದು ಅಂತ ಕೂಡ ಈ ಒಂದು ನಿಯಮವನ್ನ ಕೂಡ ಜಾರಿಗೆ ತಂದಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ನಾವು ನೋಡೋದಾದ್ರೆ, ಈ ಎಲ್ಲ ನಿಯಮಗಳನ್ನ ಕೂಡ ಮೀರಿ ಏನಾದರೂ ಕಾನೂನು ಬಾಹಿರವಾಗಿ ಹಣವನ್ನ ವಸೂಲಿ ಮಾಡೋದೇ ಆದ್ರೆ ಅವರ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಇಂದಿನ ಸಭೆಯಲ್ಲಿ ನೀಡಿರುವಂಥದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇಷ್ಟು ನಿಯಮಗಳನ್ನ ಇವತ್ತು ಜಾರಿಗೆ ತಂದಿರುವಂಥದ್ದು, ಇಷ್ಟು ನಿಯಮಗಳನ್ನ ಕೂಡ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಪಾಲನೆ ಮಾಡಬೇಕು ಅಂತ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಆಗ್ರಹವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಂದ್ರೆ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಹಾಯವಾಣಿಯನ್ನು ಅಳವಡಿಸಬೇಕು ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ನೀಡಿರುವಂಥದ್ದು. ಆ ಒಂದು ಸಹಾಯವಾಣಿಯ ಮೂಲಕ ತಮಗಿರುವಂತಹ ತೊಂದರೆಗಳನ್ನ ಹೇಳ್ಕೊಳ್ಬಹುದು, ಅದೇ ರೀತಿಯಾಗಿ ಕಾನೂನು ಪ್ರಕಾರ ಕೂಡ ಹೋಗ್ಬೋದು ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಅದೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಭೆಯನ್ನ ಮಾಡಿ ಮುಗ್ಧ ಜನರಿಗೆ ಸೂಕ್ತ ನಿಯಮವನ್ನ, ಸೂಕ್ತ ವಿಚಾರವನ್ನ ತಲುಪಿಸಿ ಅನ್ನುವಂಥದ್ದು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ನೀಡಿದ್ದಾರಂತೆ. ಒಟ್ಟಾಗಿ ಇಷ್ಟು ದಿನ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಬೇಸತ್ತಿದ್ದಂತಹ ಜನರಿಗೆ ಇಂದು ಸಿಎಂ ಸಿದ್ದರಾಮಯ್ಯನವರು ಖುಷಿ ವಿಚಾರವನ್ನ ಕೊಟ್ಟಿದ್ದಾರೆ. ಈ ಎಲ್ಲ ನಿಯಮಗಳನ್ನ ಜಾರಿ ಮಾಡೋದ್ರ ಮೂಲಕ ಸಾಲಗಾರರ ಹಿತದೃಷ್ಟಿಯನ್ನ ಸಿಎಂ ಸಿದ್ದರಾಮಯ್ಯನವರು ಕಾಪಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಎಲ್ಲಾ ನಿಯಮಗಳನ್ನ ಕೂಡ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಪಾಲಿಸ್ತಾರಾ? ಹೀಗಾದ್ರೂ ಈ ಒಂದು ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ಅಂತ್ಯವಾಗುತ್ತಾ ಅಂತ ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.